ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೊಸದಾದ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಸಲ್ಲಿಸ್ಬೋದು ಸರ್, ದಿನಾಂಕ ಯಾವಾಗ ಬಿಡುಗಡೆ ಆಗ್ತಿದೆ, ಮತ್ತು ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಕರೆಕ್ಷನ್ ಯಾವಾಗ ಮಾಡಿಸ್ಕೋಬೋದು, ದಿನಾಂಕ ಯಾವಾಗ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ, ನಾವು ಹೊಸ ರೇಷನ್ ಕಾರ್ಡ್ಗೆ ಹೆಸರು ಸೇರಿಸ್ಬೇಕು, ಅಪ್ಲೈ ಮಾಡಬೇಕು ಅಂತ ತುಂಬ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರು. ನಾನು ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಯಾವಾಗಿಂದ ನೀವು ಒಂದು ಅಪ್ಲೈನ ಮಾಡ್ಬೋದು ಅಥವಾ ಕರೆಕ್ಷನ್ ತಿದ್ದುಪಡಿಗೆ ಯಾವಾಗ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಎಲ್ಲ ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ಕೊನೆ ತನಕ ನೋಡಿ. ಮತ್ತು ವಿಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಡಿ ಫಸ್ಟು ವಿಡಿಯೋಗೆ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಹೊಸದಾದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ದಸರಾ ಆದಾಗಿಂದನೂ ಕೂಡ ಯಾವುದೇ ದಿನಾಂಕ ಸರ್ಕಾರದಿಂದ ನಿಗದಿಪಡಿಸಲಿಲ್ಲ, ಬಿಡುಗಡೆ ಆಗಲಿಲ್ಲ. ಎಲ್ಲರೂ ವೆಯ್ಟ್ ಮಾಡ್ತಿದ್ರೆ ದಸರಾ ಆದಮೇಲೆ ಯಾರ್ಯಾರು ವೆಯ್ಟ್ ಮಾಡ್ತಿದ್ರು ಹಬ್ಬ ಮುಗಿದ ಮೇಲೆ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು, ತಿದ್ದುಪಡಿ ಮಾಡಿಸ್ಬೇಕು ಅಂತ, ಅವ್ರಿಗೆಲ್ಲ ಯಾವುದೇ ದಿನಾಂಕ ಸರ್ಕಾರದ ಕಡೆ ಅಂತ ಬಿಡುಗಡೆ ಆಗದೆ ನಿರಾಸೆ ಆಗಿತ್ತು. ಆದರೆ ಇವಾಗ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಒಂದು ದಿನಾಂಕನ ಬಿಡುಗಡೆ ಮಾಡಿದ್ದಾರೆ. ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಇದು ದೀಪಾವಳಿ ಹಬ್ಬದ ನಂತರ, ಅಂದರೆ ದೀಪಾವಳಿ ಹಬ್ಬ ಬುಧವಾರ ಆಗುತ್ತೆ. ಅದಾದ ನೆಕ್ಸ್ಟ್ ಡೇಯಿಂದ ನಿಮಗೆ ಈ ತಿಂಗಳೊಳಗೆ ಟೈಮ್ ಕೊಟ್ಟಿದೆ. ಅಷ್ಟರೊಳಗೆ ಹೊಸದಾದ ರೇಷನ್ ಕಾರ್ಡ್ಗೆ ನೀವೇನಾದ್ರು ಅರ್ಜಿ ಸಲ್ಲಿಸಬೇಕು ಅಂದರೆ ಸಲ್ಲಿಸ್ಬೋದು. ಹಾಗೆಯೇ ರೇಷನ್ ಕಾರ್ಡಲ್ಲಿ ಏನಾದ್ರು ಕರೆಕ್ಷನು ತಿದ್ದುಪಡಿ ಏನಾದ್ರು ಇತ್ತು ಅಂದರೆ ಅದು ಕೂಡ ನೀವು ಮಾಡ್ಕೋಬೋದು. ನಂತರ ನೀವೇನಾದರೂ ಹೊಸದಾಗಿ ಇರೋ ರೇಷನ್ ಕಾರ್ಡ್ಗೆ ಹೊಸ ಸದಸ್ಯರನ್ನು ನೀವೇನಾದ್ರು ಸೇರಿಸ್ಬೇಕು ಅಂದರೆ, ಯಾರನ್ನಾರು ಆ್ಯಡ್ ಮಾಡಬೇಕಂದ್ರೆ ರೇಷನ್ ಕಾರ್ಡ್ಗೆ ಕೂಡ ಇದು ಕೂಡ ಮಾಡ್ಕೋಬೋದು. ಮತ್ತು ಇದಕ್ಕೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಸರ್ವರ್ ಇರುತ್ತೆ. ಆ ಟೈಮಿಂಗ್ಸ್ಗೆ ಹೋದರೆ ಅವಾಗ ಮಾತ್ರ ಇವೆಲ್ಲ ಕೆಲಸಗಳು ಆಗೋದು ಅಪ್ಲೈ ಮಾಡೋಕ್ಕೆ. ನಿಮಗೆ ಯಾವಾಗ ಹೋಗಬೇಕು ಅಂತ ನೋಡೋದಾದರೆ 1 ಗಂಟೆ, ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಈ ಸಮಯಕ್ಕೆ ಹೋಗಿ ನೀವು ಹೊಸದಾದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೋದು. ಈ ಟೈಮಿಂಗ್ಸ್ ಬಿಟ್ಟು ಬೇರೆ ಟೈಮಿಂಗ್ಸ್ಗೆ ಹೋದರೆ ನಿಮಗೆ ಸರ್ವರ್ ಸಮಸ್ಯೆ ಆಗುತ್ತೆ, ಸರ್ವರ್ ಇರೋದಿಲ್ಲ. ಆದ್ದರಿಂದ ಯಾವುದೇ ರೀತಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಮತ್ತು ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ನೀವು ಈ ಟೈಮಿಂಗ್ಸ್ ಒಳಗೆ ಹೋಗಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಕರ್ನಾಟಕ 1 ಮತ್ತು ಸರ್ಕಾರದ ಕೇಂದ್ರಗಳು ಎಲ್ಲೆಲ್ಲಿದೆ ಅಲ್ಲೊಂದು ನೀವು ಹೋಗಿ ಅಪ್ಲೈ ಮಾಡ್ಬೋದು, ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.